ನಮಸ್ಕಾರ ಎಲ್ಲರಿಗೂ. ಗೃಹಲಕ್ಷ್ಮಿ ಕಂತಿನ ಹಣ 16, 17ನೇ ಕಂತಿನ ಹಣನು ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ನ್ಯೂಸ್ ಬರ್ತಾ ಇರುವಂತದ್ದು. ಹಾಗಾದ್ರೆ ಈಗ 16ನೇ ಕಂತಿನ ಹಣನೇ ತುಂಬಾ ಜನಕ್ಕೆ ಸೆಟಲ್ ಆಗಿಲ್ಲ. ಇನ್ನು 17ನೇ ಕಂತಿನ ಹಣದ ಬಗ್ಗೆನೂ ಬಂದಿರುವಂತ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗೃಹಲಕ್ಷ್ಮಿಯ 16ನೇ ಕಂತಿನ ಹಣಕ್ಕೆ ಎಲ್ಲರೂ ಸಹ ಕಾಯ್ತಾ ಇದ್ದೀರಾ. ಅವ್ರು ಏನ್ ಹೇಳಿದ್ರು ಸರ್ಕಾರದವರು ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋ ವಿಚಾರ ಅದೆಲ್ಲ ನಿಮಗೆ ಗೊತ್ತು, ಮತ್ತೆ ಡ್ರ್ಯಾಗ್ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಅವ್ರಿಗೆ ಇನ್ಚಾರ್ಜ್ ನ ಬೇರೆಯವರು ಕೊಡಬೇಕು, ಇನ್ಚಾರ್ಜ್ ಕೊಟ್ಟ ಮೇಲೆ ನಾವು ಮಾಡ್ತೀವಿ ಅಂತ ಹೇಳಿದ್ರು. ಇದಾದ್ಮೇಲೆ ಅವ್ರು ಇನ್ಚಾರ್ಜ್ ಕೊಡ್ಲಿಲ್ಲ. ಆಮೇಲೆ ಏನ್ ಮಾಡಿದ್ರು, ಸಿದ್ದರಾಮಯ್ಯ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ರು, ಇನ್ನು 3 ದಿನದೊಳಗಡೆ ನಿಮ್ಗೆ 16ನೇ ಕಂತಿನ ಹಣ ಜಮಾ ಮಾಡ್ತೀವಿ ಅಂತ. ಬಟ್ ಅವ್ರು ಹೇಳಿ 4ನೇ ದಿನ ಆಯ್ತು, ಇನ್ನೂ ಸಹ ಅಕೌಂಟ್ಗೆ ಹಣ ಜಮಾ ಆಗ್ಲಿಲ್ಲ ಅಂತ ಹೇಳಿ ನೀವುಗಳೇ ಕಮೆಂಟ್ ಹಾಕ್ತಾ ಇದ್ದೀರಾ. 16ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಯಾಕಂದ್ರೆ ಒಂದು ಗ್ಯಾರಂಟಿ ಬರುತ್ತೆ, ಹೌದು ಹಾಕ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಐಡಿಯಾ ಬರುತ್ತೆ, ನಂಬಿಕೆ ಬರುತ್ತೆ. ಯಾಕಂದ್ರೆ ತುಂಬಾ ಜನ ಬರಲ್ಲ ಬಿಡಿ ಮೇಡಮ್, ನೀವು ಫೇಕ್ ವಿಡಿಯೋ ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ. ಹೇಳೋರು ಹೇಳ್ತಾರೆ, ಬಟ್ ಇಲ್ಲಿ ಸತ್ಯನ ಹೇಳುವಂಥದ್ದೇ ಈ ಇನ್ಫೋ ವಿತ್ ಸ್ವಾತಿ ಚಾನಲ್. ಏನಿದೆ ಅದನ್ನ ವಿತೌಟ್ ಪ್ರೂಫ್ ಏನು ಮಾತಾಡಕ್ ಹೋಗೋದಿಲ್ಲ, ಎಲ್ಲ ತಿಳ್ಕೊಂಡೇನೆ ಮಾತಾಡುವಂಥದ್ದು. ಯಾಕಂದ್ರೆ ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ಅಥವಾ ವಿಡಿಯೋ ಮಾಡಿ ನಿಮ್ಗಳ ಹತ್ರ ನಾನು ಈ ತರ ಹೇಳಬೇಕು, ವಿಚಾರಗಳನ್ನ ಮಿಸ್ಗೈಡ್ ಮಾಡಬೇಕು ಅನ್ನೋದು ಖಂಡಿತ ಅಲ್ಲ. ಬಂದಿದ್ರೆ 16ನೇ ಕಂತಿನ ಹಣ ಕಮೆಂಟ್ ಅಲ್ಲಿ ತಿಳಿಸಿ, ಬಂದಿದೆ ನಾವು ಈ ಜಿಲ್ಲೆಯವರು ಅಂತ ಹೇಳ್ಬಿಟ್ಟು. ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತ ಬಂದಿಲ್ಲ ಅಂತಾನೆ ಕಮೆಂಟ್ ಹಾಕಿ, ಅದ್ರಲ್ಲಿ ಏನೂ ಇಲ್ಲ. ಬಂದಿದೆ ಅಂತ ಹೇಳಿದ್ರೆ ಇನ್ನೊಬ್ರು ಯಾರಾದ್ರೂ ಆ ಕಮೆಂಟ್ ನ ನೋಡಿದಾಗ ಓಕೆ ಬಂದಿದ್ಯಪ್ಪ, ನಾಳೆ ನಮಗ್ ಬರ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಸೊ 16ನೇ ಕಂತಿನ ಹಣ ಇನ್ನೂ ಬರ್ಲಿಲ್ಲ, ಓಕೆನಾ, ಬೆಂಗಳೂರಲ್ಲಿ ಇನ್ನ ಬರ್ಲಿಲ್ಲ. ಬಟ್ ಬೇರೆ ಕಡೆ ಎಲ್ಲಾದ್ರೂ ಸರ್ಕ್ಯುಲೇಟ್ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೊಂದು ವಿಚಾರ, ಕೆಲವೊಂದಷ್ಟು ಮೀಡಿಯಾಗಳಲ್ಲಿ ಈಗ 17ನೇ ಕಂತಿನ ಹಣ 16ನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದಷ್ಟು ಬರ್ತಾ ಇರುವಂತದ್ದು. ಖಂಡಿತವಾಗ್ಲೂ ಅದು ಫೇಕ್ ನ್ಯೂಸ್. 17ನೇ ಕಂತಿನ ಹಣದ ಬಗ್ಗೆ ಈಗ ಸದ್ಯಕ್ಕಂತೂ ಮಾಹಿತಿ ಇಲ್ಲ. ಇದನ್ನ ಸರ್ಕಾರದವರೇ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಯಾಕೆ ಅಂದ್ರೆ ಇವಾಗ 16ನೇ ಕಂತಿನ ಹಣ ಏನ್ ಬರ್ಬೇಕಾಗಿದೆ ಇದೇನೆ ಸಿಕ್ಕಾಪಟ್ಟೆ ಪೆಂಡಿಂಗ್ ಮಾಡ್ಕೊಂಡು ಡಿಲೇ ಮಾಡ್ತಾ ಇದ್ದಾರೆ. ಸೊ ಇದು ಕ್ಲಿಯರೆನ್ಸ್ ಆಗೋವರೆಗೂ ನಿಮ್ಗೆ 17ನೇ ಕಂತಿನ ಹಣ ಬರೋದಿಲ್ಲ. ಸೊ ನೀವು ಊಹಾಪೋಹಗಳಿಗೆ ಕಿವಿನ ಕೊಡಕ್ ಹೋಗ್ಬೇಡಿ. 16, 17ನೇ ಕಂತಿನ ಹಣ ಒಟ್ಟಿಗೆ ನಿಮಗೆ 4,000 ಸಿಗೋದಿಲ್ಲ. ಬರೀ 16ನೇ ಕಂತಿನ ಹಣ ಮಾತ್ರ ನಿಮ್ಗೆ ಜಮಾ ಆಗ್ತಾ ಇರೋದು ಕೇವಲ 2,000 ರೂಪಾಯಿ ಬಿಟ್ಟು ಪೆಂಡಿಂಗ್ ಹಣಗಳು ಅಥವಾ ನೆಕ್ಸ್ಟ್ 17ನೇ ಕಂತಿನ ಹಣ ಇನ್ನೇನು ಜಾನ್ವರಿ ಎಂಡ್ ಆಗ್ತಾ ಬಂದ್ಬಿಡ್ತು ನಮ್ಗೆ. ಸೊ ಇದೆಲ್ಲ ಒಟ್ಟಿಗೆ ಬರುತ್ತೆ. ಸರ್ಕಾರದವ್ರು ಕ್ಲಿಯರೆನ್ಸ್ ಕೊಟ್ಬಿಡ್ತಾರೆ ಅಂತ ಏನಾದ್ರು ನಂಬ್ಕೊಂಡಿದ್ರೆ ಖಂಡಿತ ಇಲ್ಲ, ನಂಬಕ್ ಹೋಗ್ಬೇಡಿ. ಬರೀ 16ನೇ ಕಂತಿನ ಹಣ ಕೊಡ್ತೀವಿ ಅಂತ ಹೇಳಿದ್ದಾರೆ. 3 ದಿನ ಅಂತ ಹೇಳಿದ್ರು, ಇವತ್ತು 4ನೇ ದಿನ, ಇನ್ನೂ ಸಹ ಅಪ್ಡೇಟ್ಸ್ ಬರ್ಲಿಲ್ಲ ಅದ್ರ ಬಗ್ಗೆ, ಹಣನೂ ಕ್ರೆಡಿಟ್ ಆಗ್ಲಿಲ್ಲ. ಸೊ ಕಾದ್ ನೋಡ್ಬೇಕು ಇನ್ನ ಏನೇನು ಡ್ರಾಮಾಗಳನ್ನ ಮಾಡ್ತಾರೆ ಸರ್ಕಾರದವರು, ಅಥವಾ ಇನ್ನೊಂದು ಏನೊಂದು ರೀಸನ್ಸ್ಗಳನ್ನ ಕೊಡ್ತಾರೆ ಅಂತ ಹೇಳಿ ಗೊತ್ತಿಲ್ಲ. ಇವಾಗ ಪರಿಸ್ಥಿತಿ ಈ ತರ ಆಗಿದೆ. ಬಟ್ ನಿಮಗ್ ಬಂದಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋಸ್ ಅಲ್ಲಿ ಏನಾದ್ರೂ ಅಪ್ಡೇಟ್ಸ್ಗಳು ಬಂದ್ರೆ ನಾನು ಇಮಿಡಿಯೇಟ್ ಆಗಿ ಮಾಡಿ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಇದು ಗೃಹಲಕ್ಷ್ಮಿ ಅಪ್ಡೇಟು. ಊಹಾಪೋಹಗಳಿಗೆ ಕಿವಿ ಕೊಡಕ್ ಹೋಗ್ಬೇಡಿ, ಆರಾಮಾಗಿರಿ. 16ನೇ ಕಂತಿನ ಹಣದ ಬಗ್ಗೆ ಮಾತ್ರ ನಾವು ಫೋಕಸ್ ಮಾಡ್ತಾ ಹೋಗೋಣ. ಸಿಗೋಣ ಇನ್ನೊಂದು ವಿಡಿಯೋಂದಿಗೆ. ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.